ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಅಷ್ಟೋಚಂದ್ರಾಯ ಪೂಜಾರಿ, ಶ್ರೀ ಸಿದ್ಧಿವಿನಾಯಕ ಗುರುಕುಲ ಮತ್ತು ವನಸ್ಪತಿ ಸಂಶೋಧನಾ ಕೇಂದ್ರದಿಂದ. ಆತ್ಮೀಯರೇ, ಹಿಂದಿನ ಪಾಠಗಳಲ್ಲಿ ಅಶ್ವಿನಿ ನಕ್ಷತ್ರದ ಪ್ರಥಮ ಚರಣ ಮತ್ತು ದ್ವಿತೀಯ ಚರಣಗಳ ಬಗ್ಗೆ ತಿಳ್ಕೊಂಡಾಗಿದೆ. ಇವತ್ತಿನ ಒಂದು ಪಾಠದಲ್ಲಿ ತೃತೀಯ ಚರಣದ ಬಗ್ಗೆ ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡೋಣ. ಮೂರನೇ ಚರಣದವರ ಒಂದು ಸ್ವಭಾವ ಹೇಗಿರುತ್ತೆ ಅನ್ನುವಂಥದ್ದನ್ನ ನೋಡಿದಾಗ, ಈ ಅಶ್ವಿನಿ ನಕ್ಷತ್ರದ ಮೂರನೇ ಚರಣ ಅನ್ನುವಂಥದ್ದು ಮೇಷರಾಶಿಯ 6 ಡಿಗ್ರಿ 40 ನಿಮಿಷದಿಂದ 10 ಡಿಗ್ರಿವರೆಗೂ ಇರುತ್ತೆ. ಆಮೇಲೆ ಇದರ ತತ್ವ ಬಂದು ವಾಯು ತತ್ವ. ಹಿಂದೆ ಪ್ರಥಮ ಚರಣ ಅನ್ನುವಂಥದ್ದು ಅಗ್ನಿ ತತ್ವ ಆಯ್ತು, ದ್ವಿತೀಯ ಚರಣ ಅನ್ನುವಂಥದ್ದು ಪೃಥ್ವಿ ತತ್ವ ಆಯ್ತು, ಮೂರನೇ ಚರಣ ಅನ್ನುವಂಥದ್ದು ವಾಯು ತತ್ವ. ನವಾಂಶ ಬಂದು ಮಿಥುನ ನವಾಂಶ, ಯಾಕಂದ್ರೆ ವಾಯು ತತ್ವ ಅಲ್ಲಿ. ವಾಯು ತತ್ವ ಅನ್ನೋದಕ್ಕೆ ಇಲ್ಲಿ ಮಿಥುನ ನವಾಂಶವನ್ನು ಹೊಂದಿರುತ್ತೆ ಇದು. ಈ ಪಾದದ ಒಂದು ಅಧಿಪತಿ ಬಂದ್ಬಿಟ್ಟು ಬುಧನಲ್ಲಿದೆ, ವಾಯು ತತ್ವ ಬುಧ. ಇದರ ಪ್ರಥಮ ಅಕ್ಷರ ಬಂದು ಚೋ ಅಂತ ಬರುತ್ತೆ. ಅಂದ್ರೆ ಚೂ ಚೇ ಚೋ ಲಾ ಅನ್ನುವಂಥದ್ದು ಅಶ್ವಿನಿ ನಕ್ಷತ್ರದಲ್ಲಿ ಬರೋದ್ರಿಂದ ಈ ತೃತೀಯ ಚರಣ ಅನ್ನುವಂಥದ್ದು ಏನಿದೆಯಾ, ಇದರ ಪ್ರಥಮ ಅಕ್ಷರ ಬಂದು ಚೋ ಅನ್ನುವಂಥ ಅಕ್ಷರದಿಂದ ಪ್ರಾರಂಭ ಆಗುತ್ತೆ. ಇವರ ಗುಣಗಳು ಏನು ಅನ್ನುವಂಥದ್ದನ್ನ ನೋಡಿದಾಗ, ಮೊದಲನೇದಾಗಿ ಏನಂತ ಕೇಳಿದ್ರೆ ಕಮ್ಯುನಿಕೇಶನ್. ವಾಯು ತತ್ವ. ಪಾದದ ಸ್ವಾಮಿ ಯಾರಿದ್ದಾರೆ ಇಲ್ಲಿ ಮತ್ತು ವಾಕ್ ಅಧಿಪತಿ ಯಾರು? ಹಾಗಾಗಿ ಕಮ್ಯುನಿಕೇಶನ್ ಅವಂದೇ ಅದು. ನೆಕ್ಸ್ಟ್ ಹ್ಯೂಮರಸ್, ಹಾಸ್ಯಮಯವಾಗಿರುವಂಥದ್ದು. ಬುಧ ಹೇಗಿರ್ತಾನೆ? ಫ್ರೆಂಡ್ಸ್ ಇದ್ದಾರೆ ಅವನಿಗೆ. ಆಮೇಲೆ ಎಜುಕೇಶನ್ ಅಲ್ಲಿ ಅವಂದೇ ಎಲ್ಲ ಇರುತ್ತೆ, ಯಾಕಂದ್ರೆ ಪಾಂಡಿತ್ಯ ಅನ್ನುವಂಥದ್ದು ಅವಂದಿದೆ. ಪಂಡಿತ ಅನ್ನುವಂಥದ್ದು ಬುಧನ ಒಂದು ಅಧಿಪತ್ಯದಲ್ಲಿ ಬರ್ತಾನೆ. ನಾನು ನೆನ್ನೆ ಹೇಳುವಾಗ ಹೇಳಿದ್ದೆ, ಏನು ಅಲ್ಲಿ ಯಾರೋ ಬರೆದಿದ್ದಾರೆ ಅದನ್ನು, ಅವನು ಓದಿದ್ದಾನೆ ಮತ್ತೆ ನಿನಗೆ ಹೇಳಿದ್ದಾನೆ. ಹೌದಾ? ಅವನಿಗೂ ಅದಕ್ಕೂ ಸಂಬಂಧ ಇಲ್ಲ ಅಂದೆ ನಾನು. ಯಾಕಂದೆ ಗೊತ್ತಾ? ಇವನ್ ಏನ್ ಮಾಡಿದಾನೆ ಅಂತ ಕೇಳಿದ್ರೆ ಓದಿದಾನೆ ಇವನು, ಆದ್ರೆ ಪಾಂಡಿತ್ಯ ಅನ್ನುವಂಥದ್ದು, ಪಂಡಿತ ಅದನ್ನ ಓದಿದಾನೆ. ಪಾಂಡಿತ್ಯ ಯಾರ್ದು? ಗುರು ಅಂದದು. ಅವನು ಬರೆದಿದ್ದಾನೆ, ಅವನು ಓದಿಲ್ಲ, ಅವನು ಅನುಭವಿಸಿದ್ದಾನ. ಯಾವಾಗ ನೀನು ಓದಿರ್ತೀಯೋ, ಇದು ಥಿಯರಿ. ಈಗ ನಾನು ನಿನಗೆ ಹೇಳ್ತಾ ಇರೋದು ಥಿಯರಿ. ನಾನು ಒಂದು ಮಾತನ್ನು ಹೇಳಿದ್ದೆ, ಮಾತು ಕಾರವಾಗಿರ್ಬೋದು, ವಕ್ರವಾಗಿರ್ಬೋದು, ವಿಚಿತ್ರವಾಗಿರ್ಬೋದು, ಅದು ತಿಳ್ಕೊಳ್ಳೋರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಯಾಕಂದ್ರೆ ಮಾತಿನಲ್ಲಿ ಸೂಕ್ಷ್ಮತೆ, ಅತಿ ಸೂಕ್ಷ್ಮತೆಗಳನ್ನುವಂಥದ್ದು ಇರುತ್ತೆ. ನಾವಿನ್ನು ಅದನ್ನು ಫಾಲೋ ಮಾಡ್ತಾ ಇಲ್ಲ. ಸೂಕ್ಷ್ಮತೆಗಳು, ಅತಿ ಸೂಕ್ಷ್ಮತೆಗಳು, ತೀರಾ ಸೂಕ್ಷ್ಮತೆಗಳನ್ನುವಂಥದ್ದು ಇರುತ್ತೆ. ಯಾಕಂದ್ರೆ ಯಾವುದೇ ಒಬ್ಬ ಮುಂದುವರೆದ ವ್ಯಕ್ತಿಯನ್ನ ನೋಡಿದಾಗ ಮಾತನ್ನ ಅತಿ ಸೂಕ್ಷ್ಮವಾಗಿ ಬಳಸ್ತಾರೆ. ಸುಮ್ಮನೆ ಬುದ್ಧಿಯಿಂದ ಬಳಸುವಂಥದ್ದಲ್ಲ. ಜ್ಞಾನ ಅತಿ ಸೂಕ್ಷ್ಮ ಆಗ್ಬೇಕು. ಜ್ಞಾನದ ತರಂಗಾಂತರಗಳು ತೀರಾ ಶಾಂತ ಸ್ವರೂಪದ್ದಾಗಿರ್ಬೇಕು. ಆದ್ರೆ ಇಲ್ಲಿ ಒಂದೊಂದ್ಸಾರಿ ಬಂದ್ಬಿಡುತ್ತೆ. ಯಾಕೆ ಬರುತ್ತೆ ಅಂತ ಕೇಳಿದ್ರೆ, ನೀನು ಕೇಳಿದ ಪ್ರಶ್ನೆ, ಹಾಗಾಗಿ ಆ ಪ್ರಶ್ನೆಗೆ ಉತ್ತರ ಕೊಡುವುದರಲ್ಲಿ ಅದು ಒಂದೊಂದು ಸಾರಿ ಬಂದಿರುತ್ತೆ. ಅದನ್ನ ಇನ್ನ ಕಡಿಮೆ ಮಾಡಬೇಕು. ಅದು ನಮ್ಮಲ್ಲೂ ಕೂಡ ಅದನ್ನ ಲೋಪದೋಷ ಅಂತಾನೆ ಕರಿಬೇಕಾಗತ್ತೆ. ಹಾಗಾಗಿ ಅದನ್ನ ಇನ್ನ ಕಡಿಮೆ ಮಾಡ್ಬೇಕಾಗತ್ತೆ ನಾವು. ನೆಕ್ಸ್ಟ್ ಏನಪ್ಪಾ ಅಂತ ಕೇಳಿದ್ರೆ, ಈ ಒಂದು ಅನಲೈಟಿಕ್, ವಿಶ್ಲೇಷಣಾತ್ಮಕವಾಗಿರ್ತಕ್ಕಂಥ ಗುಣವನ್ನ ಹೊಂದಿರುವ, ವಿಶ್ಲೇಷಣೆ ಮಾಡುವಂಥದ್ದು. ಈಗ ವಿಶ್ಲೇಷಣೆ ಮಾಡದೆ ಇವನಿಗೆ ಹೇಗೆ ಅರ್ಥ ಆಗುತ್ತೆ? ಅದು ಆಗತ್ತಾ? ಯಾವುದೋ ಒಂದು ವಿಷಯ ಇದೆ, ಇದನ್ನ ನಾನು ತಗೊಂಡಿದ್ದೀನಿ, ಇದನ್ನ ಹೇಳೋದಕ್ಕೆ ಎಷ್ಟೊತ್ತು ಬೇಕಾಗುತ್ತೆ ನಿನ್ಗೆ? ಓದಿ ಹೇಳೋದಕ್ಕೆ 5 ನಿಮಿಷ ಸಾಕು. ಇದಕ್ಕೆ ವಿಶ್ಲೇಷಣೆ ಮಾಡ್ಬೇಕು ಅಂದ್ರೆ ಸಮಯ ತಗೊಳುತ್ತೆ. ಈಗ ನಿನಗೆ ನಾನು ಓದಿ ಹೇಳಿದ್ರೆ ಅರ್ಥ ಆಗತ್ತಾ? ಈಗ ಸಂವಹನಶೀಲತೆ ಅಂತ ಕರಿತೀನಿ ನಾನು, ಕಮ್ಯುನಿಕೇಟಿವ್ ಅಂತ ಬರ್ದಿದ್ದೀನಿ, ಸಂವಹನಶೀಲತೆ ಅಂತೀನಿ.
ನಿನ್ ಸಂವಹನಶೀಲತೆ ಅಂತ ಬರ್ಕೊಂಡಿದಿ. ಹಾಗಂದ್ರೆ ಏನಂತ ನೀನ್ ಗೊತ್ತಾಗತ್ತ? ಇಲ್ಲ. ಹಾಗಂದ್ರೆ ಏನ್ ಕೆಲಸ ಏನದ್ರದ್ದು ಅಂತ ಅದನ್ನು ವಿಶ್ಲೇಷಣೆ ಮಾಡುವಂತದ್ದು, ವಿಶ್ಲೇಷಣಾತ್ಮಕ ಗುಣ ಅನ್ನುವಂಥದ್ದು ಬುಧನಲ್ಲಿ ಇರುತ್ತೆ. ಇಲ್ಲಿ ಬುಧ ಅನ್ನುವಂತ ಈ ಪದ ಇದೆಯಲ್ಲ, ಇದು ಜ್ಞಾನದ ಒಂದು ಇನ್ನೊಂದು ಅವ್ಯಕ್ತ ರೂಪ. ಅದು ಜ್ಞಾನದ ಒಂದು ಜ್ಞಾನ ಅನ್ನುವಂಥದ್ದೇ ಅವ್ಯಕ್ತ, ಇದು ವ್ಯಕ್ತ ರೂಪ ಅಂತ ಇಟ್ಕೋಬೇಕಂತ. ಕಾಣಿಸ್ದೇ ಇರುವಂತದ್ದು. ಇಲ್ಲಿ ಕಾಣಿಸ್ದೇ ಇರುವಂತದ್ದು ಏನು, ಬುಧ ಹೇಗೆ ಹುಟ್ಟುತ್ತಾನೆ ಅಂತ ಹೇಳಿ ನೋಡಿದಾಗ, ಈ ಬುಧ ಇದ್ದಾನಲ್ಲ, ಇವನು ಗುರುವಿನ ಮಗ. ಇವನು ಇವನೇನ್ ಮಾಡ್ತಾನೆ ಅಂತ ಕೇಳಿದ್ರೆ, ಇವನು ಹುಟ್ಟಬೇಕು ಅಂತ ಕೇಳಿದ್ರೆ, ಇವನು ಹುಟ್ಟಿಗೆ ಗುರು ಕಾರಣ ಆಗಲ್ಲ, ಚಂದ್ರ ಕಾರಣ ಆಗ್ತದೆ. ಆ ಕಾರಣದಿಂದಾನೇ ಚಂದ್ರನಿಗೆ ಶಾಪ ಕೂಡ ಇದೆ ಇಲ್ಲಿ. ಈ ಇಂದ್ರ ಮತ್ತು ಚಂದ್ರ ಇದ್ದಾರಲ್ಲ, ಇವರಿಬ್ರು ಸ್ವಲ್ಪ ಡೇಂಜರಸ್. ಇಂದ್ರಿಯಗಳು ನಿನ್ ಮಾತು ಕೇಳತ್ತಾ? ಇಲ್ಲ, ನೀನ್ ತಪ್ಪು ಮಾಡೋದೇ ಅದರಿಂದ. ಇಂದ್ರಿಯವನ್ನ ನಿಗ್ರಹ ಮಾಡೋದಿದೆಯಲ್ಲ, ತುಂಬಾ ಕಷ್ಟ, ಅದು ಒಪ್ಕೋತೀನಿ ನಾನು. ಆದ್ರೆ ಅದನ್ನ ನಿಗ್ರಹ ಮಾಡದೇ ಇರೋದನ್ನು ಅಷ್ಟೇ ಕಷ್ಟ ಇದೆ. ಏನಾಗತ್ತೆ, ಇಂದ್ರಿಯಗಳ ಹಿಂದೆ ನೀನ್ ಬೆನ್ ಹತ್ತಿದಾಗ ಏನಾಗತ್ತೆ, ಒಂದಿಷ್ಟು ತಪ್ಪು ದಾರಿನೂ ಕೂಡ ತುಳಿಬಹುದು. ಹಾಗೆ ಈ ಇಂದ್ರ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ, ತನಗ್ ಬೇಕಾಗಿರೋದನ್ನ ಪಡ್ಕೊಳ್ಳೋದಕ್ಕೆ ಏನ್ ಬೇಕಾದ್ರೂ ಮಾಡ. ಇನ್ನು ಚಂದ್ರ ಅಂದ್ರೆ ಏನದು, ಮನಸ್ಸಿಗೆ ಏನೋ ಬೇಕಾಗಿದೆ, ಆಸೆ, ಅದಕ್ಕಾಗಿ ಒಂದಿಷ್ಟು ತಪ್ಪು ಮಾಡುವಂಥದ್ದು. ಚಂದ್ರ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ, ಅವನ ರೂಪದಲ್ಲಿ ಗುರುವಿನ ರೂಪವನ್ನು ಧಾರಣೆ ಮಾಡಿ ಅವನು ತಾರಾದೇವಿಗೆ ಮೋಸ ಮಾಡ್ತಾನೆ. ಹಾಗೆ ಹುಟ್ಟಿರ್ತಕ್ಕಂಥ ಮಗುನೇ ಬುದ್ಧಿ. ಈ ಬುಧ ಪ್ಲಸ್ ಚಂದ್ರ ಏನಾಗತ್ತೆ, ಇದು ಬುದ್ಧಿ ಮತ್ತು ಮನಸ್ಸು ಇದೆರಡು ಸೇರಿ ವ್ಯಾಪಾರ ಮಾಡ್ತಾ ಇರಂತ. ವ್ಯಾಪಾರ ಹೇಗ್ ಬರುತ್ತೆ, ಯಾವ ತತ್ವ ಇವರಿಬ್ರು? ವೈಶ್ಯ ಜಾತಿ ತಾನೆ ಇವರಿಬ್ರು, ಬುಧ ಮತ್ತು ಚಂದ್ರ ವ್ಯಾಪಾರಿಗಳು. ಇವರಿಗೆ ಯಾಕೆ ಇವರು ಹೀಗೆ ಅಂತ ಕೇಳಿದ್ರೆ, ಇವರಿಗೆ ಹೊಟ್ಟೆ ಚಿಂತೆ ಅವ್ರಿಗೆ. ಇವನು ಯಾವ ತತ್ವ? ಪೃಥ್ವಿ ತತ್ವ. ಇದು ಯಾವ ತತ್ವ? ಜಲ ತತ್ವ. ಒಂದು ಕೆಳಗಡೆನೆ ಇದೆ, ಇನ್ನೊಂದು ಕೆಳಮುಖವಾಗಿ ನೋಡ್ತಾ ಇದೆ. ಹಾಗಾಗಿ ಇವರಿಬ್ಬರು ಕೆಲಸ ಏನು, ವ್ಯಾಪಾರ. ಈಗ ಅರ್ಥ ಆಗ್ತಾ ಇದೆಯಾ ಸಬ್ಜೆಕ್ಟ್? ಇಲ್ಲಿ ಯಾಕೆ ಈ ಬುದ್ಧಿ ಬಂದಿದೆ ಅಂತ ಕೇಳಿದ್ರೆ, ಇವನು ಮೊದಲೇ ಮೋಸ ಮಾಡಿದ್ದಾನೆ. ತಾರಾದೇವಿಗೆ ಮೋಸ ಮಾಡಿದ ಮೇಲೆ ಹುಟ್ಟಿರುವಂತದ್ದೇ ಬುಧ. ಇಲ್ಲಿ ಈ ಬುದ್ಧಿ ಏನ್ ಮಾಡತ್ತೆ ಅಂತ ಕೇಳಿದ್ರೆ, ಏನ್ ಮಾಡುತ್ತೆ ಅಂತ ಕೇಳಿದ್ರೆ, ವ್ಯಾಪಾರದ ಕಡೆ ಕರ್ಕೊಂಡು ಹೋಗುತ್ತೆ. ತಪ್ಪ ಅಲ್ಲ. ಯಾಕೆ ತಪ್ಪಲ್ಲ ಅಂತ ಕೇಳಿದ್ರೆ, ನಿನ್ನ ಶಿವ ಇಲ್ಲಿ ಏನು ಮಾಡಲ್ಲ. ದೇಹದ ಹೊಟ್ಟೆನ ಹೇಗೆ ತುಂಬಿಸ್ತೀಯ ನೀನು? ದೇಹ ಇದೆ ತಾನೇ ನಾನು ಬರೀ ಆತ್ಮನ ಅಷ್ಟೇ ನಂಬ್ತೀನಿ ಅಂತಂದ್ರೆ ದೇಹ ಹೇಗ್ ಬದುಕುತ್ತೆ? ದೇಹ ಇದ್ದರೆ ನಿನ್ನ ಆತ್ಮ. ಅದಕ್ಕೆ ಎರಡಕ್ಕೂ ಅಷ್ಟೇ ಇಲ್ಲಿ ಸಮ ಪ್ರಮಾಣವಾಗಿರತಕ್ಕಂಥ ಬ್ಯಾಲೆನ್ಸ್ ಮಾಡ್ಬೇಕು. ಅದನ್ನೇ ಶಿವ ಮತ್ತು ಶಕ್ತಿ ಬ್ಯಾಲೆನ್ಸಿಂಗ್ ಅಂತ ಕರೀತಾರೆ. ಸ್ಪಿರಿಚುವಲ್ ಸೈನ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಶಿವ ಮತ್ತು ಶಕ್ತಿಯನ್ನ ಬ್ಯಾಲೆನ್ಸ್. ನಾನು ರೆಮಿಡೀಸ್ ಹೇಳುವಾಗ ಮೊನ್ನೆ ನಿನ್ಗೆ ಹೇಳಿದ್ದೆ, ಏನಂತ ಕೇಳಿದ್ರೆ, ಪಂಚತತ್ವವನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು. ಯಾವ ತತ್ವ ಜಾಸ್ತಿ ಆದ್ರೂ ಕೂಡ ಸಮಸ್ಯೆ ಇದೆ, ಮತ್ತೆ ಕಡಿಮೆ ಆದ್ರೆ ಸಮಸ್ಯೆ. ಬುದ್ಧಿ ಏನ್ ಮಾಡುತ್ತೆ ಅಂತ ಕೇಳಿದ್ರೆ, ಮನಸ್ಸು ಮತ್ತು ಬುದ್ಧಿಯನ್ನ ಸೇರ್ಕೊಂಡು ವ್ಯಾಪಾರ ಮಾಡುವಾಗ ವ್ಯಾಪಾರಂ ದ್ರೋಹ ಚಿಂತನ. ನೀನ್ ಸತ್ಯ ಹೇಳಿ ವ್ಯಾಪಾರ ಮಾಡಕ್ಕಾಗತ್ತಾ? 10 ರೂಪಾಯಿ ಕೊಟ್ಟು ಯಾವುದೋ ಒಂದು ವಸ್ತುವನ್ನ ತಂದಿದೀಯ, 10 ರೂಪಾಯಿ ನಿನ್ನ ಇನ್ವೆಸ್ಟ್ಮೆಂಟ್ ಆಯ್ತು. ಅದನ್ನ ತರಕ್ ಹೋಗಿದೆಯಲ್ಲ, ಅದು ಸೆಲ್ಫ್ ಇನ್ವೆಸ್ಟ್ಮೆಂಟ್ ಆಯ್ತು. ತಗೊಂಬಂದು ಇಡಕ್ಕೊಂದು ವ್ಯವಸ್ಥೆ ಮಾಡಿದೆಯಲ್ಲ, ಅದಕ್ಕೆ ನೀನು ಇನ್ವೆಸ್ಟ್ಮೆಂಟ್ ಮಾಡಿದಿ. ವ್ಯಾಪಾರ ಮಾಡೋದಕ್ಕೆ ಬಂದಿದ್ದಾನಲ್ಲ ಅವನು ಕಸ್ಟಮರು,
ಅವನು ನಿನಗೆ ನೀನ್ ತಗೊಂಬಂದ್ ಮಾರನೇ ದಿನಾನೇ ಬಂದಿದ್ದಾನ, ಇಲ್ಲ ನೀನ್ ತಂದಿನ ಬಂದಿದ್ದಾನ ಅವನು? ಇಲ್ಲ, ಬಂದಿಲ್ಲ ಅವನು. ಅವನಿಗೆ ಯಾವಾಗ ಬೇಕು ಅವಾಗ ಬಂದಿದ್ದ. ಆ ವಸ್ತುವನ್ನ ಅವನ್ ಬಂದಾಗ ನೀನ್ ಅವನಿಗೆ ಕೊಡ್ಬೇಕು. ನಾನು 10 ರೂಪಾಯಿ ಕೊಟ್ಟು ಇದನ್ನ ತಂದಿದ್ದೀನಿ, ನನಗೆ 12 ರೂಪಾಯಿ ಕೊಡು ಅಂತ ಕೇಳಿದ್ರೆ ಅವ್ನು ಕೊಡಲ್ಲ. ನೀನ್ 10 ರೂಪಾಯಿ ಇದಕ್ ಕೊಟ್ಟಿದೀಯ, ಹೌದಾ? ಇಲ್ಲಿಗೆ ಹೋಗ್ಬೇಕು ಅಂತ ಕೇಳಿದ್ರೆ ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ಕೊಟ್ಟಿದೀಯ, ಹೌದಾ? ಹೋಗೋದಕ್ಕೆ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಮಾಡಿ ಅವತ್ತಿನ ದಿನ ಹಾಳು ಮಾಡಿದೀಯ. ಅದನ್ನ ತಗೊಂಡ್ಬರೋದಕ್ಕೆ ವ್ಯವಸ್ಥೆ ಮಾಡಿದೆಯಲ್ಲ, ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದೀಯ. ಅವನ್ ಬರೋವರೆಗೂ ಇಲ್ಲಿ ಕಾಯ್ಕೊಂಡು ಕೂತಿದೆಯಲ್ಲ, ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ. ಇದು ಎಲ್ಲ ಸೇರಿ ನೀನು ಅದಕ್ಕೆ ರೇಟ್ ಫಿಕ್ಸ್ ಮಾಡಿದ್ರೆ ಮಾತ್ರ ನಿನಗೆ ಪರ್ಸೆಂಟೇಜ್ ಆಫ್ ಲಾಭ ಸಿಗುತ್ತೆ. ಒಂದು ವೇಳೆ ನೀನು ಇದನ್ನು ಮಾಡಲಿಲ್ಲ ಅಂದ್ರೆ ಲಾಸ್ ಆಗುತ್ತೆ ತಾನೆ. ನೀನು ಪ್ರಾಮಾಣಿಕತೆ ಮೇಂಟೈನ್ ಮಾಡೋಕ್ಕಾಗುತ್ತೆ ಅಲ್ಲಿ? ನೀನು ಪ್ರಾಮಾಣಿಕವಾಗಿ ಹೇಳಿದ್ರೆ ಇವನು ಕೊಡ್ತಾನ? ಕೊಡಲ್ಲ ಅವನು. ಅದಕ್ಕೆ ಹೇಳ್ತಾ ಇರೋದು ವ್ಯಾಪಾರಂ ದ್ರೋಹಚ. ಹೇಳಲೇಬೇಕು ತಾನೆ. ನೀನ್ ರೇಟ್ ಫಿಕ್ಸ್ ಮಾಡ್ಬೇಕಪ್ಪ. ಈಗ ಒಂದು ಪ್ರಾಡಕ್ಟ್ ಮಾಡ್ತೀಯ ಅಂತ ಇಟ್ಕೊಂಡು ನಿನಗೆ ಮಾಡಕ್ ಬರುತ್ತೆ, ಮಾರಕ್ ಬರುತ್ತಾ? ಮಾರ್ಬೇಕಂದ್ರೆ ಏನಿರ್ಬೇಕು? ಕಮ್ಯುನಿಕೇಶನ್ ಚೆನ್ನಾಗಿರ್ಬೇಕಾ? ಕಮ್ಯುನಿಕೇಶನ್ ಸ್ಕಿಲ್ ಇರ್ಬೇಕು ನಿನ್ನ ಹತ್ರ. ಆಮೇಲೆ ಇಂಟೆಲಿಜೆನ್ಸ್ ಇರ್ಬೇಕು. ಏನೋ ಹೇಳ್ಬೇಕು ನೀನು ಅವ್ರಿಗೆ, ಏನೋ ಹೇಳ್ಬೇಕು ನೀನು. ಅದನ್ನ ಸಣ್ಣದಾಗಿದೆ ಅದು ನಿಂದು. ಇದನ್ನ ನೀವು ತಗೊಳ್ಳಿ, ಚೆನ್ನಾಗ ಒಳ್ಳೆ ಏನು ನಿನಗೆ ಒಂದು ಕಾಸ್ಮೆಟಿಕ್ ಬಗ್ಗೆ ಮಾತಾಡೋದು ಅಂತ ಕೇಳಿದ್ರೆ ಇದನ್ನ ಹಚ್ಕೊಂಡ್ರೆ ನೀನು ಹೇಗಿರ್ತೀಯ ಅಂತ ಕೇಳಿದ್ರೆ ಒಂದು ಏಂಜಲ್ ತರ ಹೊಳಿತೀಯ ಅಂತ ಹೇಳ್ಬೇಕು. ಅಡ್ವರ್ಟೈಸ್ಮೆಂಟ್ ಅಲ್ಲಿ ಅದೇ ತಾನೇ ಬರೋದು. ಈಗ ನಾವು ಹೇಳ್ದಂಗೆ ರ್ಯಾಶ್ ಆಗಿ ಹೇಳಿದ್ರೆ ಯಾರು ತಗೋತಾರ? ಅದಕ್ಕೆ ನಮ್ಗೆ ಯಾರು ದುಡ್ಡು ಕೊಟ್ಟಿಲ್ಲ ಇನ್ನು. ಅಂದ್ರೆ ಎಷ್ಟು ಸೂಕ್ಷ್ಮತೆಗಳಿರುತ್ತೆ ಅಂತ ಕೇಳಿದ್ರೆ, ನೀನ್ ಹೇಳೋದು ಅವ್ರಿಗೆ ಇಷ್ಟ ಆದ್ರೆ ನಿನ್ಗೆ ಯಾರು ಕೇಳಿಸ್ಕೋಬಹುದು. ಇವನ್ನ ನೀನ್ ಹೇಳೋದು ಅವ್ರಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಯಾರು ಕೇಳಿಸ್ಕೊಳಲ್ಲ. ಅದೊಂದು ಸಿಸ್ಟಮ್. ಅದು ಕೇಳಿಸ್ಕೊತಾರೆ. ಅವ್ರು ಯಾರು ಇರ್ತಾರೆ ಅಂತ ಕೇಳಿದ್ರೆ, ಯಾರು ಮೋಕ್ಷ ಪ್ರಾಪ್ತಿ ಚಿಂತಕರು ಇರ್ತಾರೆ, ಯಾರು ಸತ್ಯದ ಶೋಧನೆಯಲ್ಲಿ ಇರ್ತಾರೆ, ಯಾರು ಹುಡುಕಿ ಹುಡುಕಿ ಬೇಸತ್ತಿರ್ತಾರೆ, ಯಾರು ಮಾಡಿ ಮಾಡಿ ರಿಸಲ್ಟ್ ಸಿಗದೆ ಇರ್ತಾರೋ ಅವರೆಲ್ಲ ಕೇಳಿಸ್ಕೊತಾರೆ, ಅವ್ರಿಗೆ ಅರ್ಥ ಆಗುತ್ತೆ. ಬಟ್ ಯಾರು ಇನ್ನೂ ಅದಕ್ಕೆ ಕೈ ಹಾಕಿಲ್ಲ ಅವ್ರಿಗೆ ಅರ್ಥ ಆಗ್ಬೇಕಲ್ಲ, ಅರ್ಥ ಆಗಲ್ಲ. ಹಾಗಿದ್ರೆ ಇವ್ರು ಹೇಳಿರೋದು ಸುಳ್ಳಿದೆಯಾ? ಇಲ್ಲ, ಅವ್ರು ಹೇಳಿರೋದು ಸತ್ಯ ಇದೆ. ನೀನು ಅದನ್ನ ಫಾಲೋ ಮಾಡ್ತಾ ಇರಲ್ಲ. ನೆಕ್ಸ್ಟ್ ಇಲ್ಲಿ ನಾಲೆಡ್ಜ್, ಜ್ಞಾನ. ಅದೇ ಹೇಳದ್ನಲ್ಲ, ವಿಶ್ಲೇಷಣಾತ್ಮಕ ಗುಣ ಅನ್ನುವಂಥದ್ದಿದೆ, ಬುದ್ಧಿ ಅನ್ನುವಂಥದ್ದಿದೆ. ಬುದ್ಧಿಯ ಒಂದು ರೂಪ ಅದು ಅಷ್ಟೇ. ಆದ್ರೆ ಜ್ಞಾನ ಏನ್ ಮಾಡುತ್ತೆ ಅಂತ ಕೇಳಿದ್ರೆ ನೀನು ನ್ಯಾಯಬದ್ಧವಾಗಿರು ಅಂತ ಹೇಳು, ಹೌದಾ? ನ್ಯಾಯಬದ್ಧವಾದ ವ್ಯವಸ್ಥೆ ಅಂದ್ರೆ ಏನಿದೆ ಅಲ್ಲಿ? ಧರ್ಮದ ವಿಚಾರಕ್ಕೆ ಬಂದಾಗ ನ್ಯಾಯಬದ್ಧವಾದ ವಿಚಾರ ಏನಿದೆ? ಧರ್ಮಾರ್ಥ ಕಾಮ ಮೋಕ್ಷ ಹೇಗೆ ನಡೆಯುತ್ತೆ ಗೊತ್ತಾ? ವ್ಯಾಪಾರ ಮಾಡೋದೇ ಇವರಿಬ್ರು. ಧರ್ಮ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಇವನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಮೊದಲೇ ಏನ್ ಹೇಳಿದಾನೆ ಅಂತ ಕೇಳಿದ್ರೆ ಇವನ್ ವ್ಯಾಪಾರಕ್ಕೆ ರಿಜಿಸ್ಟ್ರೇಷನ್ ಮಾಡಿಸು ಅಂದ. ರೂಲ್ ಇದೆಯಾ? ಇಷ್ಟು % ಟ್ಯಾಕ್ಸ್ ಕಟ್ಟು ಅಂದ. ರೂಲ್ ಇದೆಯಾ? ಇದೆಯಾ? ರೂಲ್ನ ಫಾಲೋ ಮಾಡ್ಲಿಲ್ಲ ಅಂತ ಕೇಳಿದ್ರೆ ರೇಡ್ ಮಾಡ್ತಾನೆ, ಹೌದಾ? ರೂಲ್ ಇದೆ ತಾನೆ. ಇವನು ಇದೆಲ್ಲ ಫಾಲೋ ಮಾಡ್ತಾನೆ, ಆದ್ರೂ ಅವನು ಏನೇನೋ ಬೇರೆ ಮಾಡಿರ್ತಾನೆ, ಗೊತ್ತಾ ನೀವು? ಒಂದ್ ವೇಳೆ ಅವನು ಅದನ್ನ ಮಾಡ್ಲಿಲ್ಲ ಅಂದ್ರೆ ಇದನ್ನ ಮೇಂಟೈನ್ ಮಾಡಕ್ ಆಗಲ್ಲ. ಆಗತ್ತಾ? ಆಗಲ್ಲ. ಇಲ್ಲಿ ನೀನ್ ಕಾಯ್ಕೊಂಡ್ ಕೂತು ಅಲ್ಲಿ ಬಂದಿರೋದ್ರಲ್ಲಿ ನೀನು ಇನ್ನಷ್ಟು ಹಸಿವು ಅಂತ, ಮುಂದೆ ಓಡುವ ಹಸಿವು. ರಾಹು ರಾಹು ಏನೋ ಬೇಕಾಗಿದೆಯಲ್ಲ. ಒಂದು ವೇಳೆ ಏನೂ ಬೇಕಾಗ್ಲಿಲ್ಲ ಅಂದ್ರೆ ನಾನು ಹೇಳಿದೆ ಹಿಂದಕ್ಕೆ ನೋಡಪ್ಪ, ಕೇತನ್ ಕಡೆ ಹೋಗು ಅಂದೆ. ಹೋಗು ಅಂದೆ. ಎಷ್ಟೊತ್ತು ಹೋಗ್ಬೇಕು? ಇಲ್ಲ, ಇಲ್ಲೊಂದು ಸಮಸ್ಯೆ ಇದೆ. ಜಪ ಮಾಡು ಅಂತ ಹೇಳಿದ್ರೆ ನೀನ್ ಬೆಳಗ್ಗೆ ಸಾಯಂಕಾಲದವರೆಗೂ ಜಪ ಮಾಡ್ಕೊಂಡು ಕೂತ್ಕೊಂಡೆ ಅಂತ ನೀನ್ ಏನಾದ್ರು ಮಾಡಕ್ಕಾಗಲ್ಲ? ಆಗಲ್ಲ. ಬೆಳಗಿನ ಸಾಯಂಕಾಲದವರೆಗೂ ಜಪ ಮಾಡಿದ್ರೆ ಆಗುತ್ತಾ? ಇಲ್ಲ, ನೀನ್ ದೇವಸ್ಥಾನದಲ್ಲಿ ಕೂತ್ಕೋಬೇಕು ಅಷ್ಟೇ. ಅದ್ರ ಯಾರಾದ್ರೂ ಏನಾದ್ರು ಕೊಟ್ರೆ ತಿನ್ಬೇಕು, ಮತ್ ಸುಮ್ನೆ ಇರ್ಬೇಕು, ಆಯ್ತಾ? ಅದಾದ್ರೆ ನೀನ್ ಏನಾಗ್ಬೇಕು?
ಮುಂದೆ ಯಾರೋ ಅವರು ವ್ಯಾಪಾರ ಮಾಡಿ ಮಾಡಿ ಬೇಸತ್ತು, ಅಲ್ಲಿ ಲಾಭ ಸಿಗ್ಲಿಲ್ಲ, ಮನಸ್ಸಿಗೆ ನೆಮ್ಮದಿ ಸಿಗ್ಲಿಲ್ಲ ಅಂದ್ರೆ ಬರ್ತಾರಲ್ಲ, ಅವಾಗ ನಾನಂತ ಈಗ ಹೇಳ್ತಾ ಇದ್ದೀನಲ್ಲ, ಇಂಥವ್ ಮಾತಾಡ್ಕೊಂಡಿರ್ಬೋದು ಅವ್ನು. ಅಷ್ಟೇ. ಅವನು ಹೋಗಿ ವ್ಯಾಪಾರ ಮಾಡಕ್ಕಾಗಲ್ಲ. ವ್ಯಾಪಾರಿ ಕಲೆ ಗೊತ್ತಿಲ್ವಲ್ಲ, ಸುಳ್ಳು ಹೇಳಕ್ ಬರಲ್ಲ, ಮೋಸ ಮಾಡಕ್ ಬರಲ್ಲ, ಮಾಡಿದ್ರು ಇವನ್ ಮನ್ಸಿಗೂ ಅದಕ್ಕೂ ಆಗಿ ಬರಲ್ಲ. ಯಾವಾಗ ಮನ್ಸು ಇವನ್ ವಿರುದ್ಧ ಆಗ್ಬಿರುತ್ತೋ ಅವಾಗ ಅಲರ್ಜಿ ಸ್ಟಾರ್ಟ್ ಆಗುತ್ತೆ ಇವನಿಗೆ. ಯಾರನ್ ಕಂಡ್ರು ಆಗಲ್ಲ. ಇವನಿಗೆ ಆ ಕೆಲ್ಸನೇ ಬರ್ದೇ ಇದ್ಮೇಲೆ ಅದನ್ನ ಮಾಡಕ್ಕೆ ಏನಕ್ಕೆ ಹೋಗ್ಬೇಕು ಇವನು? ನಾನು ಅದಕ್ಕೆ ಹೇಳಿದ್ದು, ನೀನ್ ಯಾರೋ ಅದನ್ನ ಮಾತ್ರ ಮಾಡು. ನೀನ್ ಮಾಡಿದ್ದು ನಿನಗೇನೋ ಸಿಗ್ತಾ ಇಲ್ಲ ಅಂತ ಕೇಳಿದ್ರೆ ನೀನ್ ಏನೋ ತಪ್ಪು ಮಾಡ್ತಾ ಇದೀಯಾ ಅಂತ ಅರ್ಥ ಅದು. ಅದಕ್ಕೆ ಮೊದಲು ನೀನ್ ಯಾರಿದೆಯೋ ಅದನ್ನ ಮಾಡು. ನ್ಯಾಚುರಲ್ ಲಾಗೆ ನೀನ್ ಕನೆಕ್ಟ್ ಆಗ್ಬೇಕಾಗಿದ್ರೆ ಮೊದಲು ನೀನ್ ಯಾರು ಅನ್ನೋದನ್ನ ತಿಳ್ಕೋಬೇಕು. ಮತ್ತೆ ನೀನ್ ಯಾರಿದೆಯೋ ಅದನ್ನೇ ಮಾಡ್ಬೇಕು. ನೀನ್ ಮರ್ತಿದೀಯಾ ಬಂದ ಮೇಲೆ, ಯಾರೋ ನಿನಗೆ ಫೋರ್ಸ್ ಮಾಡ್ತಾ ಇದಾರೆ, ಅವ್ರು ಹೇಳಿದ್ದನ್ನೆಲ್ಲ ಮಾಡ್ತಾ ಇದೀಯಾ, ನಿನ್ ತಲೆಯಲ್ಲಿ ಏನೋ ಬೇರೆ ಇದೆ, ಅದನ್ನ ಮಾಡಕ್ ನಿನ್ ಕೈಲಿ ಆಗ್ತಾ ಇಲ್ಲ. ಅದನ್ನೇ ತಾನೇ ಕರ್ಮ ಅಂತ ಕರೆಯೋದು. ಅದರಿಂದ ನೀನ್ ಹೊರಗಡೆ ಬರ್ಬೇಕು ಅಂತ ಕೇಳಿದ್ರೆ ಮೊದಲು ನೀನ್ ಮೆಡಿಟೇಷನ್ ಮಾಡು. ಶಾಂತ ಸ್ವರೂಪ ಬೇಕು. ನೀನ್ ಯಾವಾಗ ಓಡ್ತಾ ಇರೋ ಮನಸ್ಸನ್ನ, ಅದು ಒಂದ್ಸಾರಿ ಹಿಂದಕ್ಕೆ ಹೋಗುತ್ತೆ, ಒಂದ್ಸಾರಿ ಮುಂದಕ್ಕೆ ಹೋಗುತ್ತೆ, ಇನ್ನೇನೋ ಮಾಡುತ್ತೆ, ಹುಚ್ಚಾಟ ಅದು. ಅದ್ರ ಧರ್ಮ ಅದು, ಅದ್ರ ಮನುಷ್ಯನ ಧರ್ಮ ಅದು. ಅದು ಏನೋ ಮಾಡ್ತಾ ಇದೆ, ಅದನ್ನ ನಿನಗೆ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ ಕ್ಲಿಯಾರಿಟಿ ಸಿಗ್ತಾ ಇಲ್ಲ. ನೀನೇನ್ ಮಾಡ್ಬೇಕಾಗಿದೆ, ಮೆಡಿಟೇಷನ್ ಮಾಡು, ಅದಕ್ಕೆ ನೀನ್ ಹಿಂದೆ ನೋಡು ಅಂತ. ಅದನ್ನು ಆಸ್ಟ್ರಾಲಜಿನೇ ಹೇಳಿದ್ದು, ಅದನ್ನೇ ನಾನು ಹೇಳಿದ್ನ? ಇಲ್ಲ, ಅಲ್ಲೇ ಅವ್ರು ಹೇಳಿದ್ದಾರೆ, ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಅದು ವಿಶ್ಲೇಷಣಾತ್ಮಕವಾಗಿ ಹೇಳ್ತಾ ಇದ್ದೀನಿ. ಇಷ್ಟೇ ನಾನು ಮಾಡ್ತಾ ಇರೋದು, ಬೇರೆ ಏನು ಮಾಡ್ತಾ ಇಲ್ಲ, ನಂದೇನು ಇಲ್ಲ ಇದರಲ್ಲಿ. ಅದು ಹೇಗಿದೆಯೋ ಹಾಗೆ ನಾನು ಅದನ್ನ ಯಥಾವತ್ತಾಗಿ ಇಡೋ ಬದಲು ಸ್ವಲ್ಪ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ನಾನು, ಅದು ಹೀಗಿದೆ ಅಂತ. ಅದು ವಿಶ್ಲೇಷಣೆ ಮಾಡ್ಬೇಕು ಅನ್ನುವಂತ ಗುಣ ಬರಬೇಕು ಅಂತ ಕೇಳಿದ್ರೆ ಏನ್ ಮಾಡ್ಬೇಕು? ಅದರ ಆಳಕ್ಕೆ ಇಳಿಬೇಕು, ನಾನು ಅನುಭವಿಸ್ಬೇಕು, ಅನುಭವಕ್ಕೆ ಬರ್ಬೇಕು ತಾನೇ ಅದು. ಈಗ ಇವ್ರು ಹೇಳಿದ್ದಾರೆ, ಅದನ್ನ ತಗೊಂಡು ನಾನು ಏನಾದ್ರು ಮಾಡ್ಬೇಕು. ನೀನ್ ಏನು ಮಾಡ್ಲಿಲ್ಲ ಅಂದ್ರೆ ನಿನ್ಗೆ ಹೇಗ್ ಬರುತ್ತೆ? ಅದು ಬರುತ್ತಾ? ಈಗ ನೀನೊಬ್ಬ ಡಾಕ್ಟ್ರು, MBBS ಓದಿದ್ಯಾ ಅಂತ ಇಟ್ಕೋ, ಕ್ಲಿನಿಕ್ ಓಪನ್ ಮಾಡ್ಕೊಂಡಿದ್ಯಾ, ಕ್ಲೈಂಟ್ ಬಂದಿದ್ದಾರೆ ನಿನ್ನ ಹತ್ರ, ಪೇಷಂಟ್ ಬಂದಿದ್ದಾರೆ, ಒಂದು ನಿನಗೆ ಮೆಡಿಸಿನ್ ಬಗ್ಗೆ ಗೊತ್ತಿದೆ, ನಿನ್ಗೆ, ನೀನ್ ಮೆಡಿಸಿನ್ ಕೊಟ್ರೆ ಎಲ್ಲ ಸರಿ ಆಗುತ್ತೆ ಅಂತ ಇಟ್ಕೋ. ನಿನ್ ಸ್ವಭಾವ ಸರಿ ಇರ್ಲಿಲ್ಲ ಅಂದ್ರೆ, ನಿಂದು ಸಿಡುಕು ಸ್ವಭಾವ ಅಂತ ಇಟ್ಕೋ, ಕೋಪ ಜಾಸ್ತಿ ಇದೆ ನಿನ್ಗೆ, ನೀನ್ ರ್ಯಾಶ್ ಆಗಿ ಮಾತಾಡಿದ್ರು ನಿನ್ನ ಹತ್ರ ಯಾರು ಬರಲ್ಲ ಅಲ್ಲಿ. ಹಾಗಿದ್ರೆ ತಪ್ಪು ಔಷಧಿ ಇದಾಗುತ್ತಾ? ನೀನ್ ಓದಿದ್ ತಪ್ಪ, ಅವ್ರು ಹೇಳಿದ ತಪ್ಪ? ಇಲ್ಲ, ವರ್ತನೆ ಸರಿ ಇಲ್ವಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಯಾವ್ದು ಸರಿ ಇಲ್ಲ ಅಂದ್ರೂ ನಡೆಯಲ್ಲ ಇಲ್ಲಿ. ನೆಕ್ಸ್ಟ್, ಕ್ವಿಕ್ ಡಿಸಿಷನ್ ಮೇಕರ್. ತ್ವರಿತವಾಗಿ ನಿರ್ಧಾರ ತಗೊಳ್ಳುವಂತ ಗುಣ ಅನ್ನುವಂಥದ್ದು ಇರುತ್ತೆ ಇವತ್ತು. ಆಮೇಲೆ ಮಲ್ಟಿ ಟಾಸ್ಕಿಂಗ್, ಬಹು ಕಾರ್ಯಗಳನ್ನ ಏಕಕಾಲದಲ್ಲಿ ಮಾಡುವಂತ ಗುಣ ಇರುತ್ತೆ. ಬುಧ ಅಧಿಪತ್ಯವನ್ನು ಹೊಂದಿರೋದ್ರಿಂದ ಬಹು ಕಾರ್ಯವನ್ನ ಏಕಕಾಲದಲ್ಲಿ ಮಾಡುವಂತ ಒಂದು ಗುಣ. ನೆಕ್ಸ್ಟ್, ಗುಡ್ ಹೀಲರ್, ಒಬ್ಬ ಒಳ್ಳೆಯ ವೈದ್ಯ ಅನ್ನುವಂಥದ್ದು ಕೂಡ ಕಂಡು ಬರುತ್ತೆ. ಅದಾದ್ಮೇಲೆ ಏನು, ಆಸ್ಟ್ರಾಲಜರ್ ಬುಧನಲ್ಲಿದೆಯಾ? ಉತ್ತಮ ತತ್ವ ಚಿಂತೈವ, ಮಧ್ಯಮ ಶಾಸ್ತ್ರ ಚಿಂತನ, ಅಧಮ ಮಂತ್ರ ಚಿಂತಾಚ, ತೀರ್ಥ ಭ್ರಾಂತಿ ಅಧಮಾಧಮಃ ಅಂತ ಹೇಳಿದ್ದಾರೆ ಉಪನಿಷತ್ತಿನಲ್ಲಿ ಹೇಳಿರುವಂತ. ಉತ್ತಮ ಅಂದ್ರೆ ಯಾರು? ಗುರು, ಜ್ಞಾನದ ಬಗ್ಗೆ ಹೇಳಿದಾನೆ. ನೀನೇನ್ ತಿಳ್ಕೊಬೇಕಾಗಿದೆ? ಏನೇ ಮಾಡು ನೀನು, ಅದನ್ನ ನಿನ್ನ ಜ್ಞಾನಪೂರ್ವಕವಾಗಿ ನೀನು ರೂಲ್ನ ಫಾಲೋ ಮಾಡಿದ್ದೆ ಅಂತ ಕೇಳಿದ್ರೆ ನಿನಗೆ ದೋಷ ಇಲ್ಲ. ಏನೋ ಸಿಗುತ್ತೆ ಅಂತ ತಿಳ್ಕೊಂಡು ಮಾಡಕ್ ಹೋಗಿದೆಯಲ್ಲ, ಅದ್ ನಿನಗೆ ಸಿಗ್ಲಿಲ್ಲ ಅಂದ್ರೆ ನಿನಗೆ ಒಂದು ನಷ್ಟ ಆಗತ್ತೆ, ಆಮೇಲೆ ನೋವಾಗತ್ತೆ, ಅವಾಗ ಇನ್ನೇನೇನೋ ವಿಚಾರಗಳು ಬರ್ಬೋದಲ್ಲ. ಶಾಸ್ತ್ರ ಅಂದ್ರೆ ಏನದು? ತತ್ವ ಅನ್ನುವಂಥದ್ದು ಗುರುವಿನಿಂದ ಬಂತು, ಅದು ಹೀಗೆ ಅಂತ ಹೇಳ್ತಾನೆ ಖಡಾಖಂಡಿತವಾಗಿ. ಅವನು ಯಾರ ಜೊತೆನೂ ಕೂಡ ಕಾಂಪ್ರಮೈಸ್ ಆಗಲ್ಲ. ನೋ ಕಾಂಪ್ರಮೈಸ್, ಖಡಾಖಂಡಿತವಾದ ಸತ್ಯ, ಇದು ಹೀಗೆ. ಒಂದ್ಸಾರಿ ಹೇಳಿದ್ರೆ ಮುಗಿದೋಯ್ತು. ಅವನು ನೀನೇನ್ ಹೇಳಿದ್ರು ಅವ್ನು ಕೇಳಲ್ಲ. ಅವನು ಹೇಳಿದ್ದೇದೆಯಲ್ಲ ಅದು ವೇದವಾಕ್ಯ, ಅದೇ ನಿಶ್ಚಿತ.
ಬುಧ ಇದಾನಲ್ಲ ಇವನ್ ಶಾಸ್ತ್ರ, ಇವನೇನ್ ಮಾಡಿದಾನೆ ಇಲ್ಲಿ ಬುಧ ಚಂದ್ರ ಶಾಸ್ತ್ರವನ್ನು ಮಾಡಿದಾರೆ. ಗುರು ಹೇಳಿದ್ದಿದೆಯಲ್ಲ ಅದು ಯೂನಿವರ್ಸಲ್ ಲಾ. ಬುಧ ಮತ್ತು ಚಂದ್ರ ಹೇಳಿದ್ದಿದೆಯಲ್ಲ ಇದು ನ್ಯಾಚುರಲ್ ಲಾ. ನೇಚರ್ ಹೀಗಿದೆ ಅಂತ ಹೇಳಿದಾರೆ ಅವರು. ಅದನ್ನೇ ತಾನೇ ಬರ್ಕೊಂಡಿರೋದಿಲ್ಲ, ಅದನ್ನೇ ಬರ್ಕೊಂಡಿದ್ದಾರೆ. ಮಾರ್ಗವನ್ನು ಹಾಕಿಕೊಟ್ಟವ್ರು ಯಾರು? ಗುರುನೇ ತಾನೆ. ಅದಕ್ಕೆ ನಾನು ಹೇಳಿದ್ದು ಇಲ್ಲಿ ಏನಿದೆಯೋ ಅದನ್ನು ಇವನು ಓದಿ ಹೇಳಿದ್ದಾನೆ, ಇವನಿಗೂ ಅದಕ್ಕೂ ಸಂಬಂಧ ಇಲ್ಲ. ಯಾಕಂತ ಕೇಳಿದ್ರೆ ಇವನಲ್ಲಿ ವ್ಯಾಪಾರಿಯ ಗುಣವಿದೆ, ಮರೆಮಾಚುವ ಗುಣವಿದೆ, ಮುಚ್ಚಿಡುವ ಗುಣವಿದೆ, ಲಾಭಕ್ಕಾಗಿ ಒಂದೆರಡು ಸುಳ್ಳನ್ನು ಹೇಳುವ ಗುಣಗಳು ಕೂಡ. ಇವನು ಯಾವುದರಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಅಂತ ಕೇಳಿದ್ರೆ ಇದನ್ನ ಹೇಳಿದಾನಲ್ಲ, ಇದರಲ್ಲಲ್ಲ. ಇವನು ಏನಿದೆಯೋ ಅದನ್ನ ಹೇಳಿದಾನೆ. ಪ್ರಾಕ್ಟಿಕಲ್ ಮಾಡುವಾಗ ಒಂದಿಷ್ಟು ಮರೆಮಾಚು. ಯಾಕಂತ ಕೇಳಿದ್ರೆ ಕಾರಣ ವ್ಯಾಪಾರ. ಯಾಕೆ ರಿಸಲ್ಟ್ ಸಿಗಲ್ಲ ಅಂತ ಇಲ್ಲಿ ಇವನು ಒಂದು ಹೇಳೋದು ಏನು ಅಂತ ಕೇಳಿದ್ರೆ, ಇದರಲ್ಲಿ ಒಂದು ತಿಳ್ಕೊಬೇಕಾಗಿರೋ ಪ್ರಮುಖ ವಿಚಾರ ಏನಿರುತ್ತೆ ಅಂತ ಕೇಳಿದ್ರೆ, ಇವನು ಪ್ರಾಕ್ಟಿಕಲ್ ಆಗಿ ಈಗ ಒಬ್ರು ಸಮಸ್ಯೆ ಇದೆ ಅಂತ ಬಂದಿದ್ದಾರೆ. ನೀನೊಬ್ಬ ಆಸ್ಟ್ರಾಲಜರ್, ನಿನ್ನ ಹತ್ರ ಒಂದು ಸಮಸ್ಯೆ ಇದೆ ಅಂತ ಬಂದಿದ್ದಾರೆ. ಇವನು ನ್ಯಾಚುರಲ್ ಆಗಿ ಏನ್ ಮಾಡ್ಬೇಕಾಗಿದೆಯೋ ಅದನ್ನ ಮಾಡ್ತಾನೆ. ಏನ್ ಹೇಳಿದಾರೆ ಇಲ್ಲಿ? ಮಂತ್ರ ಜಪ ಮಾಡ್ಬೇಕು ಅಂತ ಹೇಳಿದ್ದಾರೆ, ಗ್ರಹಗಳ ಶಾಂತಿ ಮಾಡ್ಬೇಕು ಅಂತ ಹೇಳಿದ್ರು, ಹೋಮ ಮಾಡ್ಬೇಕು ಅಂತ ಹೇಳಿದ್ರು. ಹೌದಾ? ಹೌದಾ? ಇದೆಲ್ಲ ಹೇಳ್ತಾನ ಅವನು, ಮತ್ತೆ ಮಾಡಿಸ್ತಾನೆ ಕೂಡ, ಮಾಡಿಸ್ತಾನೆ. ಆದ್ರೆ ಇಲ್ಲಿ ಒಂದು ಕಾಂಪ್ರಮೈಸ್ ಆಗಲೇ ಇರುವಂತ ಒಂದು ಸಮಸ್ಯೆ ಇದೆ.